ಅರ್ಕಲಗೂಡು ತಾಲೂಕಿನ ಕಸಬಾ ಹೋಬಳಿ ನೈಗರಿಕೊಪ್ಪಲು ಗ್ರಾಮದ ರೈತ ರಾಜೇಗೌಡ ತಾವು ಸಾಕಿದ್ದ 5 ಹಳ್ಳಿಕಾರ್ ತಳಿ ಹೋರಿಗಳನ್ನು ಅದ್ದೂರಿ ಮೆರವಣಿಗೆ ನಡೆಸಿ ಚುಂಚನಕಟ್ಟೆ ಜಾತ್ರೆಗೆ ಕರೆದೊಯ್ದರು. ಹೋರಿಗಳನ್ನು ಅಲಂಕರಿಸಿ ನಾದಸ್ವರ ಡಿಜೆ ಸೌಂಡ್ಸ್ನೊಂದಿಗೆ ಗ್ರಾಮದಿಂದ ಗ್ರಾಮಸ್ಥರು ಹಾಗೂ ಕುಟುಂಬದವರೊಂದಿಗೆ ಮೆರವಣಿಗೆಯಲ್ಲಿ ಹೋರಿಗಳನ್ನು ಪಟ್ಟಣಕ್ಕೆ ಕರೆತರಲಾಯಿತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಬಳಿಕ ಗ್ರಾಮ ದೇವತೆ ದೊಡ್ಡಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಬಳಿಕ ಆನಕರ ವೃತ್ತಕ್ಕೆ ತೆರಳಿ ಅಲ್ಲಿಂದ ವಾಹನಗಳಲ್ಲಿ ಹೋರಿಗಳನ್ನು ಜಾತ್ರೆಗೆ ಕರೆದೊಯ್ದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೃಷಿಕ ರಾಜೇಗೌಡ, ಹಳ್ಳಿಕಾರ್ ತಳಿಗಳ ಹೋರಿಗಳನ್ನು ಸಾಕುವುದು ತಮ್ಮ ಹವ್ಯಾಸವಾಗಿದೆ. ಲಾಭ ನಷ್ಟಗಳನ್ನು ಯೋಚಿಸದೆ ಕಳೆದ 30 ವರ್ಷಗಳಿಂದ ಈ ಕಾರ್ಯ ನಡೆಸುತ್ತಿದ್ದೇನೆ. ಚೆನ್ನಾಗಿ ಸಾಕಿದ ಹೋರಿಗಳ ಮೆರವಣಿಗೆ ನಡೆಸಿ ಚುಂಚನಕಟ್ಟೆ ಜಾತ್ರೆಯಲ್ಲಿ ಪ್ರದರ್ಶನ ಮತ್ತು ಮಾರಾಟ ನಡೆಸುತ್ತೇನೆ. ಇದಕ್ಕೆ ತಮ್ಮ ಕುಟುಂಬದವರ ಪ್ರೋತ್ಸಾಹ ಸಹ ಇದೆ ಎಂದು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಪಿ ಶ್ರೀಧರ್ ಗೌಡ, ಹೋರಿಗಳ ಸಾಕಣೆ ಮರೆಯಾಗುತ್ತಿರುವ ಇಂದಿನ ದಿನದಲ್ಲಿ ರಾಜೇಗೌಡರು ಉತ್ತಮವಾಗಿ ಹೋರಿಗಳನ್ನು ಸಾಕಿ ಜಾತ್ರೆಗೆ ಮೆರವಣಿಗೆಯಲ್ಲಿ ಕರೆದೊಯ್ಯುತ್ತಿರುವುದು ಅಭಿನಂದನೀಯ ಕಾರ್ಯವಾಗಿದೆ ಎಂದು ಶುಭ ಹಾರೈಸಿದರು. ವಾರದ ಸಂತೆಯ ದಿನವಾದ ಕಾರಣ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿದ್ದ ರೈತರು, ಸಾರ್ವಜನಿಕರು ಹೋರಿಗಳ ಮೆರವಣಿಗೆಯನ್ನು ಕಣ್ತುಂಬಿಕೊಂಡರು. ನಮ್ಮ ನೇಗರೆ ಗ್ರಾಮದ ರೈತ ಮುಖಂಡರಾಗಿರ್ತಕ್ಕಂಥ ನಮ್ಮ ರಾಜೇಗೌಡರು ಮತ್ತು ಅವರ ಕುಟುಂಬದವರು ಇವತ್ತು ಇಡೀ ತಾಲೂಕಿನಲ್ಲಿ ಏನು ಹಳ್ಳಿಕಾರ್ ತಳಿಯ ಏನು ರಾಸುಗಳಿದ್ದಾವೆ ಅದನ್ನು ಸಾಕಣೆ ಮಾಡೋದ್ರಲ್ಲಿ ಬಹಳ ಒಂದು ಹೆಸರುವಾಸಿಯನ್ನು ಪಡೆದಿರ್ತಕ್ಕಂಥವ್ರು. ಅವರು ಇವತ್ತು ಅವರ ಕುಟುಂಬದಿಂದ ಸಾಕಿರ್ತಕ್ಕಂಥ ಸುಮಾರು 5 ಜೊತೆ ಎತ್ತುಗಳನ್ನ ಹಳ್ಳಿಕಾರ್ ಎತ್ತುಗಳನ್ನ ಚುಂಚನಕಟ್ಟೆ ಜಾತ್ರೆಗೆ, ಈ ಭಾಗದಲ್ಲಿ ಅತಿ ದೊಡ್ಡ ಜಾತ್ರೆ ಅಂದ್ರೆ ಚುಂಚನಕಟ್ಟೆ ಜಾತ್ರೆ, ಬಹಳ ಫೇಮಸ್ ಆಗಿರ್ತಕ್ಕಂಥ ಜಾತ್ರೆ. ಆ ಜಾತ್ರೆಗೆ ಇವತ್ತು ಅಲ್ಲಿಗೆ ಈ 5 ಜೋಡಿಗಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ವಾದ್ಯ, ತಮಟೆ ಮತ್ತೆ ಏನು ಡಿಜೆ ಸೆಟ್ ಅನ್ನ ಹಾಕಿ ಇಡೀ ಗ್ರಾಮದ ನಮ್ಮ ಅರ್ಕಲಗೂಡು ಪಟ್ಟಣದ ಒಂದು ರಾಜಬೀದಿನಲ್ಲಿ ಮೆರವಣಿಗೆಯನ್ನ ಮಾಡಿ ಆ ಮುಖಾಂತರವಾಗಿ ಇವತ್ತು ಚುಂಚನಕಟ್ಟೆ ಜಾತ್ರೆಗೆ ತೆರಳ್ತಾ ಇದ್ದಾರೆ. ನಮ್ಮ ಪ್ರಗತಿಪರ ರೈತರು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ರಾಜೇಗೌಡರ ಮಗ ದೇವರಮ್ಮ ರಾಜೇಗೌಡ ನೇಗರೆಕೊಪ್ಪಲು. ನಾನು ಯಾವಾಗಲೂ ಹಳ್ಳಿಕಾರ್ ಸಾಕ್ತೀನಿ 25-30 ವರ್ಷದಿಂದಲೂ. ನನಗೆ ಅದೊಂದು ಚಪ್ಪಲ ಹೋರಿ ಸಾಕೋದು. ನನಗೆ ಲಾಭ ಆಗಲಿ, ಆದಿಕಾಗಲಿ, ನಷ್ಟ ಆಗಲಿ ಸಾಕ್ತೀನಿ. ನನಗೆ ಅದು ಎತ್ತಿಲ್ದವ್ರು ಇರಪ್ಪು ಆಗ್ತದೆ. ಅವರೆಲ್ಲ ವ್ಯವಸಾಯನೂ ಮಾಡೋದು. ನಾವು ಯಾವ ಜಾತಿಗೆ ಹೋಗಲ್ಲ, ತರೋದಾದ್ರು ಮಾಗಲಿಗೆ ಹೋಗ್ತೀವಿ. ಇಲ್ಲ ಮಾರಲೇಬೇಕು, ಮೆರವಣಿಗೆ ಮಾಡಿ ಅಂದರೆ ಚುಂಚನಕಟ್ಟೆಗೆ ಹೋಗ್ತೀವಿ. ಇವತ್ತಿಂದೇ ನಿಮ್ಮ ಅರ್ಕಲಗೂಡು ತಾಲೂಕಲ್ಲಿ ಮೆರವಣಿಗೆ ಮಾಡಬೇಕಂತ ಮಾಡಿದ್ದೀವಿ. ನಮ್ಮ ಅದೇ ನಾವು ಎಲ್ಲದೂ ಸಾಕ್ಯಂದು ಈಜಿ ಉದ್ದಾಗ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಶ್ರೀಧರ್ ಗೌಡರು ಬಂದರೆ ಅವರು ಇದರಾಗಿ ನಾವೊಂದು ಮೆರವಣಿಗೆ ಮಾಡ್ಕೊಂಡು ಹೋಗಿ ಆಯಿತು. ದೊಡ್ಡಮ್ಮ ತಾಯಿ ಸರಿ